ದಿನಾಂಕ 5/4/2026 ರವಿವಾರ ಸಂಜೆ 8 ಗಂಟೆಗೆ ಕೇಂದ್ರ ಕಚೇರಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಸುಲೇಮಾನ್ ಎಂ ಜಮಾದಾರ್ ಅವರ ನೇತೃತ್ವದಲ್ಲಿ ಎಸ್ಎಂಜೆ ಮಾನವ ಹಕ್ಕುಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ಜನರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡದೆ ಮಾನವ ಹಕ್ಕುಗಳನ್ನು ಮಾಡಬೇಕು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ನ್ಯಾಯವಾದಿಗಳು, ಕಾನೂನು ಸಲಹೆಗಾರರು ಶ್ರವಣ್ ಮಾರುತಿ ಕಾಂಬ್ಳೆ, ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಯಾಸ್ಮೀನ್ ಎನ್ ಅರಳಿಕಟ್ಟಿ, ಮಹಿಳಾ ರಾಷ್ಟ್ರೀಯ ಅಧ್ಯಕ್ಷರು, ನ್ಯಾಯವಾದಿಗಳು ಹಾಗೂ ಕಾನೂನು ಸಲಹೆಗಾರರು ಸಂತೋಷ್ ಐಹೊಳೆ, ಆಸಿಫ್ ಜತ್ತಿ, ಸಂಘದ ಸಲಹೆಗಾರರು ಜಾವೀದ್ ಮುಗಲ್ ಮುಕ್ತಿಯರ್, ತಹಸೀಲ್ದಾರ್ ಅಸ್ಮಾ ಅಂಡಗಿ ಪಾಲ್ಗೊಂಡರು. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರನಲ್ಲಿ 6 ಜನ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು. ನಜೀರ್ ಮಕಂದಾರ್ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ, ಅನ್ವರ್ ಪಠಾಣ್ ಬೆಳಗಾವಿ ನಗರ ಕಾರ್ಯದರ್ಶಿ, ರಜತ್ ಹಟ್ಟಿವಳಿ ಬೆಳಗಾವಿ ನಗರ ಉಸ್ತುವಾರಿ, ಮಲಿಕ್ ಜಾನ್ ನಾಯಕ್ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಖಾಲಿದ್ ಮನಿಯರ್ ಅಸ್ಲಂ. ಈ ಕಾರ್ಯಕ್ರಮದಲ್ಲಿ ಸುಲೇಮಾನ್ ಎಂ ಜಮಾದಾರ್ ಅವರು ಮಾನವ ಹಕ್ಕುಗಳಾದ ಸಮಾನತೆ ಹಕ್ಕು, ಶೈಕ್ಷಣಿಕ ಹಕ್ಕು, ಜೀವಿಸುವ ಹಕ್ಕು, ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಮಾಹಿತಿಯನ್ನ ನೀಡಿ ಕಾರ್ಯಕ್ರಮ ಮುಕ್ತಾಯವನ್ನ ಮಾಡಿದರು. ಸತ್ಯದ ಧ್ವನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿ ಸಮೀರ್ ಪನ್ನಿಬಂದ್, CL9 ಕನ್ನಡ ನ್ಯೂಸ್, ಬೆಳಗಾವಿ. ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ನ್ಯಾಷನಲ್ ಲೆವೆಲ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇವತ್ತಿನ ದಿವಸ ರಾಜ್ಯ ವ್ಯಾಪ್ತಿ ಹಾಗೂ ರಾಷ್ಟ್ರ ವ್ಯಾಪ್ತಿ ಭಾಳಷ್ಟು ಒಂದು ಒಕ್ಕಟ್ಟದಿಂದ ಒಂದು ಮಾನವ ಹಕ್ಕುಗಳ ಬಗ್ಗೆ ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇದು ಏನು ನಗರದಲ್ಲಿ ಏನೊಂದು ಪದಾಧಿಕಾರಿ ಆಯ್ಕೆಯ ಸಮಾರಂಭದಲ್ಲಿ ಒಂದು ವಿಶೇಷವಾದಂಥ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 19 ಮತ್ತು 21 ಪ್ರಕಾರ ನಾವೆಲ್ಲರೂ ಕೂತ್ಕೊಂಡು ಪ್ರತಿಯೊಂದು ಯಾವುದೇ ದೌರ್ಜನ್ಯಗಳಾಗಲಿ, ಅತ್ಯಾಚಾರ ಆಗಲಿ, ಪ್ರಕರಣಗಳು ಯಾವುದೇ ಪೋಕ್ಸೋ ಇರಲಿ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದೌರ್ಜನ್ಯಗಳ ಬಗ್ಗೆ ಯಾವುದೇ ಒಂದು ವ್ಯಕ್ತಿ ಮೇಲೆ ಒಂದು ಹಲ್ಲೆ ಆಗಿತ್ತಂದ್ರೆ ಅದನ್ನು ಒಂದು ತಡೆಗಟ್ಟಕ್ಕೆ ನಮ್ಮ ಸಂಘಟನೆ ಪ್ರಯತ್ನ ಮಾಡಬೇಕು. ಯಾವುದೇ ಅಧಿಕಾರಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು. ಯಾವುದೇ ಇಲಾಖೆ ಇದ್ರೂ ಕೂಡ ನೀವು ಆ ಇಲಾಖೆಗೆ ಹೋಗಿ ಪ್ರಶ್ನೆ ಮಾಡಿ ಮತ್ತು ನೀವು ನ್ಯಾಯಯುತವಾದಂಥ ನ್ಯಾಯವನ್ನು ಪ್ರತಿಯೊಬ್ಬರಿಗೆ ದೊರಕಿಸಿಕೊಡ್ಬೇಕನ್ನೋ ಉದ್ದೇಶದಿಂದ ಈ ಮಾನವ ಹಕ್ಕುಗಳ ಅಸೋಸಿಯೇಷನ್ ಸಂಘಟನೆಯನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ಸಂಘಟನೆ ಭಾಳ ಪ್ರಮುಖವಾದಂಥ ಸಂಘಟನೆ. ಈ ಸಂಘಟನೆ ಮೂಲಕ ಯಾವುದೇ ಜಾತಿ ಧರ್ಮ ಇದಕ್ಕೆ ಅವಶ್ಯಕತೆ ಬರೋದು. ದೇಶದಲ್ಲಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಘಟನೆ ಅಂತಂದ್ರೆ ಮಾನವ ಹಕ್ಕುಗಳ ಆಯೋಗ, ಅದರ ಅಂಡರ್ಟೇಕಿಂಗ್ ಇರ್ತಕ್ಕಂಥ SMG ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್. ಅದಕ್ಕಾಗಿ ನೀವು ಎಲ್ಲ ಪ್ರತಿಯೊಬ್ಬರು ಒಕ್ಕಟ್ಟಿಸಿದ ಒಂದು ಕಾರ್ಯಕ್ರಮ ನಾವು ಈಗಾಗಲೇ ಒಂದು 2, 3, 4 ಹಂತದಲ್ಲಿ ನಾವು ಕಾನೂನು ಅರಿವು ಕಾರ್ಯಕ್ರಮ ಶಿಬಿರವನ್ನು ಹಮ್ಮಿಕೊಂಡಿದ್ದೆವು. ಮತ್ತು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಒಂದು ಕಾನೂನು ಅರಿವು ಮತ್ತು ಕಾನೂನು ತರಬೇತಿಯನ್ನು ಕೊಟ್ಟು ಈ ಸಂಘಟನೆಯನ್ನು ಬಲಿಷ್ಠಗೊಳಿಸಬೇಕು. ಯಾವುದೇ ವ್ಯಕ್ತಿ, ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ವ್ಯಕ್ತಿ ಮಹಿಳೆಯರ ಮೇಲೆ ಇರಲಿ, ಆಮೇಲೆ ಮಕ್ಕಳ ಮೇಲೆ ಆಗ್ತಕ್ಕಂಥ ಪೋಕ್ಸೋ ಕಾಯ್ದೆ ಆಗ್ಬೋದು, RTI ಬಗ್ಗೆ, RTI ಬಗ್ಗೆ, PDCL ಆ್ಯಕ್ಟ್ ಬಗ್ಗೆ, SCT ಆ್ಯಕ್ಟ್ ಬಗ್ಗೆ, ಮತ್ತು ಯಾವುದೇ ಒಂದು ಕುಟುಂಬದ ವ್ಯವಹಾರ ಆಗಲಿ, ಮತ್ತು ಯಾವುದೇ ಒಂದು ಫ್ಯಾಮಿಲಿ ಮ್ಯಾಟರ್ ಆಗಲಿ, ನೀವು ಪ್ರತಿಯೊಂದು ಮುಂದಾಳತ್ವ ವಹಿಸಿ ಮತ್ತು ಯಾವುದೇ ಅಧಿಕಾರಿಗಳು ಇದ್ದರೂ ಕೂಡ ಅಧಿಕಾರಿಗಳನ್ನು ಒಂದು ನ್ಯಾಯಯುತವಾಗಿ ಅವ್ರ ಜೊತೆ ಮಾತಾಡಿ ಅದು ನ್ಯಾಯವನ್ನು ಬಿಡಬೇಕಂತ ಈ ಒಂದು ಹೋರಾಟ ಐತಿ. ಈ ಹೋರಾಟ ಭಾಳ ಒಂದು ಲೀಗಲ್ ಫೈಟ್ ಫಾರ್ ರೈಟ್ ಆ್ಯಂಡ್ ಜಸ್ಟಿಸ್, ಅಂದರೆ ವ್ಯವಸ್ಥಿತವಾದಂಥ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಬೇಕಲ್ಲ. ಅದಕ್ಕಾಗಿ ತಾವೆಲ್ಲರೂ ಬೆಂಬಲಾಗಿ ಈ ಸಂಘಟನೆಯನ್ನು ಒಂದು ಗಟ್ಟಿಗೊಳಿಸಬೇಕಂತ ಹೇಳ್ತಾ ಇಲ್ಲಿ ಬಂದಂಥ ಇಲ್ಲಿ ಎಲ್ಲ ಏನೋ ಒಂದು ಪದಾಧಿಕಾರಿಗಳು ಬಂದಿದ್ದಾರಲ್ಲ, ನೀವು ಒಬ್ಬರಲ್ಲ, ಒಂದು ನಿಮ್ಮ 100 ಜನರ ಶಕ್ತಿ ಐತಿ. ಅಂದರೆ ನೀವು ಮನಸ್ಸು ಮಾಡಿದಾರಂದ್ರೆ ಒಂದು 100 ಜನ ತಯಾರು ಮಾಡ್ಬೋದು, 1000 ಜನ ತಯಾರು ಮಾಡ್ಬೋದು. ಅಷ್ಟು ಶಕ್ತಿ ನಿಮ್ಮಲ್ಲಿ ಐತಿ. ಆ ಶಕ್ತಿಯನ್ನು ಉಪಯೋಗ ಮಾಡಿ ಇಲ್ಲಿರ್ತಕ್ಕಂಥ ಏನು ಮಾನವ ಹಕ್ಕುಗಳು ಏನು ಉಲ್ಲಂಘನೆ ಆಗ್ತಾವಲ್ಲ, ಆ ಉಲ್ಲಂಘನೆ ಬಗ್ಗೆ ನೀವು ಕಾನೂನಾತ್ಮಕ ಹೋರಾಟ ಮಾಡಿ. ಈ ಸಂಘಟನೆಗೆ ಭಾಳಷ್ಟು ಶಕ್ತಿ ಐತಿ. ಇದು ಯಾರು ಇಲ್ಲಿಗಲಿ ಆ್ಯಕ್ಟಿವಿಟೀಸ್ ನಡೆಯೋಂಗಿಲ್ಲ. ಲೀಗಲವಾಗಿ ಯಾರ DC ಇರಲಿ, SP ಇರಲಿ, ಕಮಿಷನರ್ ಇರಲಿ, ಯಾವ ಒಂದು ದೊಡ್ಡ ವ್ಯಕ್ತಿ ಇರಲಿ, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ಕೂಡ
ಅವ್ರ ಜೊತೆ ಕೂತು ನ್ಯಾಯಯುತವಾಗಿ ಮಾತಾಡಿ ನ್ಯಾಯವನ್ನು ಕೊಡಿಸುವಂಥ ಕೆಲಸ ನೀವು ಮಾಡಬೇಕಂತ ಹೇಳ್ಕೊತಾ